ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮೋಮೋಸ್. ಸ್ಟ್ರೀಟ್ ಸೈಡ್ ತಿನ್ನೋ ಮೋಮೋಸ್ ಅಂದ್ರೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟನ. ಆದರೆ ಅದ ರುಚಿ ಒಳಗನ ಮನೆ ಒಳಗೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ. ನಾನು ಇವತ್ತಿನ ರೆಸಿಪಿ ಒಳಗೆ ಮೋಮೋಸ್ ಸ್ಟಫಿಂಗ್ ಮತ್ತು ಒಂದು ಸ್ಪೈಸಿ ಚಟ್ನಿ, ಅದೇ ರೀತಿ ಮೋಮೋಸ್ ಮಾಡೋಕ್ಕೆ ಹಿಟ್ಟು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಹೇಳೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ. ಮೋಮೋಸ್ ಸ್ಟಫಿಂಗ್ನಾಗ ನಾವು ಜಾಸ್ತಿ ತರಕಾರಿ ಹಾಕಿ ಮಾಡೋದ್ರಿಂದ ಇದೊಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ನಾನಿಲ್ಲೇ ಮೋಮೋಸ್ ಮಾಡೋಕ್ಕೆ ಒಂದಿಷ್ಟು ತರಕಾರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡೇನಿ. ಒಂದು ಸ್ವಲ್ಪ ಕ್ಯಾಬೇಜ್ ಮತ್ತು ಒಂದು ಸ್ವಲ್ಪ ಕ್ಯಾರೆಟ್, ಕ್ಯಾಪ್ಸಿಕಮ್, ಒಂದು ಸ್ವಲ್ಪ ಬೀನ್ಸ್, ಅದೇ ರೀತಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ತೊಗೊಂಡೇನಿ. ಮತ್ತು ಒಂದು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ತೊಗೊಂಡೇನಿ. ಅದೇ ರೀತಿ ಹಸಿ ಈರುಳ್ಳಿ, ಸ್ಪ್ರಿಂಗ್ ಓನಿಯನ್ ಅಂತೀವಲ್ಲ ಅದ್ರದ್ದು ಸ್ವಲ್ಪ ಸೊಪ್ಪು, ಮತ್ತು ಸ್ಪ್ರಿಂಗ್ ಓನಿಯನ್ ವೈಟ್ ಪಾರ್ಟ್ ಬರ್ತೈತಲ್ಲ ಅದನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ತೊಗೊಂಡೇನಿ. ಮೋಮೋಸ್ನಾಗ ಇದನ್ನು ಹಾಕೋದ್ರಿಂದ ಭಾಳ ಟೇಸ್ಟಿಯಾಗಿ ಆಗ್ತೈತಿ ಮೋಮೋಸ. ಈಗ ಇದನ್ನು ಮೋಮೋಸಿಗೆ ನಾವು ತರಕಾರಿನ ಭಾಳ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಚಾಪರ್ ಯೂಸ್ ಮಾಡೀನಿ. ಸ್ವಲ್ಪ ದೊಡ್ಡ ಪೀಸ್ನಾಗ ಕಟ್ ಮಾಡಿ ಆಮೇಲೆ ಚಾಪರ್ನಾಗ ಹಾಕಿ ಚಾಪ್ ಮಾಡ್ಕೊಂಡ್ರೆ ಜಲ್ದಿನ ನಾವು ತರಕಾರಿನ ಕಟ್ ಮಾಡಿ ಇಟ್ಕೋಬೋದು. ಆಮೇಲೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕಿ 1 ನಿಮಿಷ ಇದನ್ನು ಫ್ರೈ ಮಾಡಿ, ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕಿ, ಅದೇ ರೀತಿ ಸ್ವಲ್ಪ ಸ್ಪ್ರಿಂಗ್ ಓನಿಯನ್ ಹಾಕಿ 1-2 ನಿಮಿಷ ಇದನ್ನು ಫ್ರೈ ಮಾಡಬೇಕು. ಆಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂಥ ಎಲ್ಲ ತರಕಾರಿನ ಇದಕ್ಕೆ ಹಾಕಿ, ನಾವು ಇದ್ರೊಳಗೆ ತರಕಾರಿನ ಭಾಳ ಹೊತ್ತು ಬೆಂದಿಸಬಾರ್ದು. 2-3 ನಿಮಿಷ ಹೈ ಫ್ಲೇಮ್ನಾಗ ಇಟ್ಟು ಮಿಕ್ಸ್ ಮಾಡಿದ್ರೆ ಸಾಕು. ಹೈ ಫ್ಲೇಮ್ನಾಗನ ಇಟ್ಟು 2-3 ನಿಮಿಷ ಇದನ್ನು ಈ ರೀತಿ ಮಿಕ್ಸ್ ಮಾಡಿದ್ರೆ, ಈಗ ನಾವು ತರಕಾರಿನ ಬೇಯಿಸಿದ ಮೇಲೆ ಈ ತರಕಾರಿ ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಅದಕ್ಕೆ ನಾವು ಏನು ಮಾಡ್ತೇವೆ, ಇಲ್ಲೇ ಒಂದು ಅರ್ಧ ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಈ ತರಕಾರಿಗೆ ಹಾಕೋದ್ರಿಂದ ಇದು ಚಲೋ ತಂಗೆ ಬೈಂಡ್ ಆಗ್ತೈತಿ. ಇಲ್ಲಾಂದರೆ ನಾವೇನು ಮಾಡ್ತೇವೆ, ಇದನ್ನು ಹಾಕಲಿಲ್ಲ ಅಂದ್ರೆ ನೀರಿನ ಅಂಶ ಬಿಟ್ಬಿಡ್ತೈತಲ್ಲ ಅದು, ಆವಾಗ ಅದನ್ನು ನಾವು ನೀರು ಹಿಂಡಿ ತೆಗೆದು ಮೋಮೋಸ್ ಮಾಡಿದ್ವಿ ಅಂದರೆ ಮೋಮೋಸ್ ಡ್ರೈ ಆಗಿಬಿಡ್ತೈತಿ, ತಿನ್ನೋಕೆ ಅಷ್ಟು ಸರಿ ಆಗಂಗಿಲ್ಲ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡು 2-3 ಟೀ ಸ್ಪೂನ್ ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಈಗ ನಾವು ತರಕಾರಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಇದು ನೀರು ಬಿಡೋದಿಲ್ಲ ಮತ್ತು ನಾವು ಮೋಮೋಸ್ ತಿನ್ನುವಾಗ ಅದು ಜ್ಯೂಸಿ ಆಗಿರ್ತೈತಿ, ಡ್ರೈ ಆಗಂಗಿಲ್ಲ. ಸೊ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಬೇಕು. ಇದಕ್ಕೆ ಹಾಕಿದರೆ ಟೇಸ್ಟ್ ಏನು ಚೇಂಜ್ ಆಗಂಗಿಲ್ಲ ಮತ್ತು ಭಾಳ ಟೇಸ್ಟಿ ಆಗಿರ್ತೈತಿ. ಒಂದು ಕಾರ್ನ್ಫ್ಲೋರ್ ಹಾಕಿದ ಮೇಲೆ ಈ ರೀತಿ 1 ನಿಮಿಷ ಚಲೋ ತಂಗೆ ಇದನ್ನು ಮಿಕ್ಸ್ ಮಾಡಿ, ಈಗ ಇದು ತರಕಾರಿ ಎಲ್ಲ ಚಲೋ ತಂಗೆ ಬೈಂಡ್ ಆಗೈತಿ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕಿ, 1 ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕಿ ಚಲೋ ತಂಗೆ ಇದನ್ನು ಮಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಟೊಮೆಟೊ ಸಾಸ್ ಮತ್ತು ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ದು ಮೋಮೋಸ್ದ ಸ್ಟಫಿಂಗ್ ರೆಡಿ ಐತೆ. ಆಮೇಲೆ ಇದನ್ನು ಭಾಳ ಹೊತ್ತು ಬೆಂದಿಸಬಾರ್ದು. ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಇದನ್ನು ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಈಗ ಮೋಮೋಸ್ ಮಾಡೋಕ್ಕೆ ಹಿಟ್ಟನ್ನು ನಾದ್ಕೊಳ್ಳಂತೆ ನಾನಿಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡೇನಿ. ನಾವು ಮೋಮೋಸ್ ಮೈದಾ ಹಿಟ್ಟಲ್ಲೇನೂ ಮಾಡ್ಬೋದು ಅಥವಾ ಪೂರ್ತಿ ಗೋಧಿ ಹಿಟ್ಟಲ್ಲೇನೂ ಮಾಡ್ಬೋದು. ಇಲ್ಲ ಅಂತಂದ್ರೆ ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿನೂ ಮಾಡ್ಬೋದು. ನಾನಿಲ್ಲಿ ಬರೀ ಮೈದಾ ಮಾತ್ರ ಉಪಯೋಗ ಮಾಡಕತ್ತೇನೆ. 1 ಕಪ್ಪಷ್ಟು ಮೈದಾ ಹಿಟ್ಟಿಗೆ 1 ಚಿಟಿಕೆ ಉಪ್ಪು ಮತ್ತು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪನ ನೀರು ಹಾಕುವಂಥ ಇದನ್ನು ಗಟ್ಟಿಯಾಗಿ ನಾದಬೇಕು. ಮೋಮೋಸಿಗೆ ಯಾವಾಗಲೂ ಹಿಟ್ಟು ಗಟ್ಟಿಯಾಗಿರಬೇಕು, ಮೆತ್ತಗೆ ನಾದಬಾರ್ದು. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಈ ರೀತಿ ಗಟ್ಟಿಯಾಗಿ ನಾದಿ ಮತ್ತು 2-3 ನಿಮಿಷ ಇದನ್ನು ಈ ರೀತಿ ಚಲೋ ತಂಗೆ ಮಿದ್ದಬೇಕು ಹಿಟ್ಟು. ಈ ರೀತಿ ನಾದಿದ ಮೇಲೆ ಆಮೇಲೆ ಕೈ ಒಳಗನೆ ಇದನ್ನು ತಗೊಂಡು ಚಲೋ ತಂಗೆ ಮಿದ್ದಿ ತಗೋಬೇಕು. ಈ ರೀತಿ ಹಿಟ್ಟು ಮೋಮೋಸಿಗೆ ಗಟ್ಟಿನೇ ಇರಬೇಕು, ಮೆತ್ತಗೆ ಆಗಬಾರ್ದು. ಬಟ್
ಇಷ್ಟು ಗಟ್ಟಿ ನಾದ್ಕೊಂಡೆ ಈಗ ಇದನ್ನು ಮುಚ್ಚಿ ಸೈಡ್ಗೆ ಇಟ್ಬಿಡೋಣಂತ. ಈಗ ಮೋಮೋಸ್ಗೆ ಸ್ಪೈಸಿ ಆಗಿರೋ ಒಂದು ಚಟ್ನಿನ ರೆಡಿ ಮಾಡೋಣಂತ. ನಾನಿಲ್ಲಿ ಚಟ್ನಿ ಮಾಡೋಕ್ಕೆ 1-2 ಟೊಮೆಟೊ ತೊಗೊಂಡೇನಿ ಮತ್ತು 1-4 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಲೋಟದಷ್ಟು ನೀರು ಹಾಕಬೇಕು. ನೀರು ಭಾಳ ಹಾಕಬಾರ್ದು. ಇದಕ್ಕೆ ಹಾಕಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ಬೇಯಿಸಬೇಕು. ಟೊಮೆಟೊನ ಭಾಳ ಹೊತ್ತು ಬೇಯಿಸಬಾರ್ದು. ಒಂದು ಸ್ವಲ್ಪ ಅಂದ್ರೆ ಟೊಮೆಟೊ ಮೇಲಿನ ಸಿಪ್ಪೆ ಬಿಡೋ ಮಟ್ಟ ಮಾತ್ರ ಇದನ್ನು ಬೆಂದಿಸ್ಬೇಕು. ಈ ರೀತಿ ಒಂದು ಸ್ವಲ್ಪ ಹೊತ್ತು ಬೇಯಿಸಿದ ಮೇಲೆ ಈಗ ಟೊಮೆಟೊ ಸಿಪ್ಪೆ ಈಸಿಯಾಗಿ ಬಿಡ್ತೈತಿ. ಅಲ್ಲಿ ಮಟ್ಟ ಮಾತ್ರ ಇದನ್ನು ಬೆಂದಿಸ್ಬೇಕು. ಈ ರೀತಿ ಸಿಪ್ಪೆ ತೆಗೆದ ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಹಾಕಬೇಕು. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಚಟ್ನಿ ಗಟ್ಟಿ ಆಗ್ತೈತಿ. ಇಲ್ಲಾಂದ್ರೆ ಬರೀ ಟೊಮೆಟೊ ಹಾಕಿ ಮಾಡಿದ್ರೆ ಚಟ್ನಿ ನೀರು ಆಗಿಬಿಡ್ತೈತಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡು 1-2-3 ಟೀ ಸ್ಪೂನ್ನ ನೀರು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ ಈ ರೀತಿ ಇದನ್ನು ಮಿಕ್ಸ್ ಮಾಡಬೇಕು 1 ನಿಮಿಷ. ಅಂದ್ರೆ ನಾವು ಹೊರಗಡೆ ಏನು ಚಟ್ನಿ ಮೋಮೋಸ್ ಜೊತೆ ತಿಂತೇವಲ್ಲ ಅದೇ ಟೇಸ್ಟನ್ನು ಆಗ್ತೈತಿ ಮತ್ತು ಅದೇ ಥರನ ಗಟ್ಟಿಯಾಗಿ ಆಗ್ತೈತಿ ಚಟ್ನಿ ಕಾರ್ನ್ಫ್ಲೋರ್ ಹಾಕೋದ್ರಿಂದ. ಈ ರೀತಿ ಮಿಕ್ಸ್ ಮಾಡಿ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1-1.5 ಟೀ ಸ್ಪೂನಷ್ಟು ಸಕ್ಕರೆ ಹಾಕೊಂಡ್ರೆ ನಾ ಇದಕ್ಕೆ ಹಾಕ್ಕೊಂಡು ಇದನ್ನು ಪೂರ್ತಿ ಸಣ್ಣಗೆ ರುಬ್ಬಬಾರ್ದು. ಒಂದು ಸ್ವಲ್ಪ ತರಿಯಾಗಿರ್ಬೇಕಿದೆ. ನಾನು ಇದು ಚಟ್ನಿ ಮಾಡುವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕಿಲ್ಲ. ಇದಕ್ಕೆ ನಾನು ಮೇಲೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತೇನೆ. 1 ಟೀ ಸ್ಪೂನಷ್ಟು ಎಣ್ಣೆ ಕಾಯ್ಕಿಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿನ ಹಾಕಿ 1 ನಿಮಿಷ ಈ ರೀತಿ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಪೂರ್ತಿ ಕಲರ್ ಚೇಂಜ್ ಆಗೋ ಮಟ್ಟ ಏನಿದನ್ನು ಫ್ರೈ ಮಾಡಬಾರ್ದು. ಒಂದು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿ ನಾವು ಮೊದಲೇ ಮಾಡಿ ಇಟ್ಕೊಂಡಿರುವಂಥ ಚಟ್ನಿಗೆ ಇದನ್ನು ಹಾಕಿದರೆ ಮಸ್ತ್ ಸ್ಪೈಸಿಯಾಗಿರೋ ಚಟ್ನಿ ರೆಡಿ ಆಗ್ತೈತಿ. ನಾವು ಈ ಚಟ್ನಿನ ಪಾಸ್ತಾ ಜೊತೆನೂ ಯೂಸ್ ಮಾಡ್ಬೋದು, ಇಲ್ಲ ಪಿಜ್ಜಾ ಸಾಸ್ ಯೂಸ್ ಮಾಡ್ತೀವಲ್ಲ ಅದ್ರ ಬದಲು ಇದೇ ಚಟ್ನಿ ನಾವು ಯೂಸ್ ಮಾಡ್ಬೋದು. ಇದನ್ನು ಒಂದು ಸರಿ ಮಾಡಿ 1-2 ವಾರವರೆಗೂ ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೋಬೋದು. ಮೇಲೆ ಇದಕ್ಕೆ ಸ್ವಲ್ಪ ಮಿಕ್ಸ್ ಹಬ್ಸ್ ಮತ್ತು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ದು ಸ್ಪೈಸಿ ಚಟ್ನಿ ರೆಡಿ ಐತೆ. ಭಾಳ ಟೇಸ್ಟಿಯಾಗಿರ್ತೈತಿ ಇದು ಚಟ್ನಿ. ಈಗ ಚಟ್ನಿನ ರೆಡಿ ಮಾಡ್ಕೊಂಡ್ಮೇಲೆ ಮೋಮೋಸ್ನಾಗ ಮೇನ್ ಕೆಲಸ ಅಂತಂದ್ರೆ ಮೋಮೋಸ ರೆಡಿ ಮಾಡೋದು. ಸೊ ಈಗ ನಾವು ಒಂದು 10-15 ನಿಮಿಷ ಆಗಿತ್ತು ಹಿಟ್ಟು ನಾದಿ ಯಾವಾಗಲೂ ಭಾಳ ಹೊತ್ತು ನೆನೆಸ್ಬಾರ್ದು. ಇದನ್ನು ಒಂದು 10-15 ನಿಮಿಷ ನೆನೆದ್ರೆ ಸಾಕು. ಈಗ ನಾವು ಉಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದೊಂದು ಎಲೆ ಲಟ್ಸಿ ತುಂಬೋದಕ್ಕಿಂತ ಈ ರೀತಿ ಒಂದೇ ದೊಡ್ಡ ಉಳ್ಳಿ ಮಾಡಿಕೊಂಡು ಒಂದು ದೊಡ್ಡ ಚಪಾತಿ ಸೈಜಿಂದ ಎಲೆ ಲಟ್ಸಿ ನಾವು ಒಂದೇ ಸಾರಿಗೆ ಭಾಳಷ್ಟು ಮೋಮೋಸ್ನ ರೆಡಿ ಮಾಡ್ಕೋಬೋದು. ಇದು ಭಾಳ ತೆಳ್ಳಗೂ ಅಲ್ಲ ಮತ್ತು ಭಾಳ ದಪ್ಪನೂ ಅಲ್ಲ. ಈ ರೀತಿ ಒಂದು ದೊಡ್ಡ ಸೈಜಿಂದ ಚಪಾತಿ ಲಟ್ಸಿ ನಾವು ಒಂದು ಶಾರ್ಪ್ ಅಂದ ಬಟ್ಲ ಇಲ್ಲ ಲೋಟ ತೊಗೊಂಡು ರೌಂಡ್ ಅಂದ ಈ ರೀತಿ ನಾವು ಮೋಮೋಸಿನ ಎಲೆನ ಕಟ್ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಟೈಮ್ ಸೇವ್ ಆಗ್ತೈತಿ ಮತ್ತು ಜಲ್ದಿ ಮೋಮೋಸ್ ರೆಡಿ ಆಗ್ತಾವೆ. ಆಮೇಲೆ ಒಂದು ಸೈಜ್ನಾಗ ನಾವು ಮೋಮೋಸ್ನ ರೆಡಿ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಒಂದೊಂದು ಸಣ್ಣ ಉಳ್ಳಿ ಕಟ್ ಮಾಡ್ಕೊಂಡಿವಿ ಅಂದ್ರೆ ಒಂದು ದೊಡ್ಡದು ಒಂದು ಸಣ್ಣದು ಆ ರೀತಿ ಆಗ್ತೈತಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದೇ ಸೈಜಿಂದ ಮೋಮೋಸ್ನ ನಾವು ರೆಡಿ ಮಾಡ್ಕೋಬೋದು. ಮತ್ತು ಎಲೆನ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಸಣ್ಣದು ದೊಡ್ಡದು ನಾವು ಮಾಡ್ಕೋಬೋದು. ಈ ರೀತಿ ಇಷ್ಟು ತೆಳ್ಳಗೆ ಇದ್ರೆ ಸಾಕು. ಈಗ ಇದಕ್ಕೆ ನಾವು ಸ್ಟಫಿಂಗ್ ಮಾಡೋಣಂತ. ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರುವಂಥ ತರಕಾರಿನ ಸ್ವಲ್ಪನೇ ಇದಕ್ಕೆ ಹಾಕಿ ಈ ರೀತಿ ಇದನ್ನು ಕ್ಲೋಸ್ ಮಾಡ್ಕೊತ ಹೋಗಬೇಕು. ಇದು ಸೇಮ್ ನಾವು ಮೋದಕ ಎಲ್ಲ ರೆಡಿ ಮಾಡ್ತೀವಲ್ಲ ಅದೇ ರೀತಿನ ಮಾಡೋದು. ಒಬ್ಬೊಬ್ಬರು ಬೇರೆ ಬೇರೆ ಥರ ಶೇಪ್ನಾಗ ಮೋಮೋಸ್ ರೆಡಿ ಮಾಡ್ತಾರೆ. ಆದರೆ ಇದಕ್ಕೆ ನಾವು ಮೋಮೋಸ್ ಈ ಥರ ಕ್ಲೋಸ್ ಮಾಡೋ ಮುಂದೆ ಅದಕ್ಕೆ ಸೈಡ್ಗೆ ನೀರದು ಏನು ಹಚ್ಚಬಾರ್ದು. ನೀರು ಹಚ್ಚೋದ್ರಿಂದ ಅದು ಭಾಳ ಮೆತ್ತಗಾಗ್ಬಿಡ್ತೈತಿ. ಅದಕ್ಕೆ ಅಷ್ಟು ಸರಿ ಆಗಂಗಿಲ್ಲ ಮೋಮೋಸ್. ಅದಕ್ಕೆ ಹಂಗೆ ಈ ರೀತಿ ಇದನ್ನು ನಾನು ರೆಡಿ ಮಾಡ್ಕೊಂಡೇನಿ. ಇಷ್ಟು ಮೋಮೋಸ್ನ ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡೇನಿ. ನಾನಿಲ್ಲಿ ಒಂದು ಸೈಡ್ ಒಂದು ಪಾತ್ರೆ ಒಳಗೆ ಸ್ವಲ್ಪ ನೀರು ಕುದಿಯೋಕೆ ಇಟ್ಕೊಂಡೇನಿ. ನೀರು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಸ್ಟೀಮ್ ಮಾಡೋಕ್ಕೆ ಈ ಥರದ್ದು ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮೋಮೋಸ್ನ ಇಟ್ಟು ಆಮೇಲೆ ಮೇಲೆ ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಚಬೇಕು. ಅಂದರೆ ಅಂಟಂಗಿಲ್ಲ. ಆಮೇಲೆ ಇವು ಒಂದು ಸ್ವಲ್ಪ ಶೈನಿ ಆಗ್ತಾವೆ. ಆಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮ್ನಾಗ ಒಂದು 10 ನಿಮಿಷ
ಬೇಯಿಸಿದ್ರೆ ಸಾಕು. ಈಗ ನೋಡಿರಿ ಮೊಮೋಸ್ ರೆಡಿ ಅದು. ಅದು ನಾವು ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿರೋದ್ರಿಂದ ಇದು ಸ್ವಲ್ಪ ಶೈನಿಯಾಗಿ ಕಾಣಿಸ್ತೈತಿ. ಆಮೇಲೆ ಇವನ್ನ ಬಿಸಿ ಬಿಸಿ ಇದ್ದಾಗನ ಸರ್ವ್ ಮಾಡಬೇಕು. ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಚಟ್ನಿ ಜೊತೆ ಇದನ್ನು ಬಿಸಿ ಬಿಸಿ ಮೊಮೋಸ್ ಸರ್ವ್ ಮಾಡಿದ್ರೆ ಭಾರಿ ಮಸ್ತಾಗಿರ್ತೈತಿ. ಭಾಳ ಅಂದರೆ ಭಾಳ ಟೇಸ್ಟಿಯಾಗಿರ್ತೈತಿ. ಇದನ್ನು ನಾ ಹೇಳೋದಕ್ಕಿಂತ ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿದ್ರೇ ಇದು ಗೊತ್ತಾಗೋದು. ಈ ರೀತಿ ಹೆಲ್ದಿಯಾಗಿರೋ ಮೊಮೋಸ್ನ ನಾವು ಮನ್ಯಾಗನ ರೆಡಿ ಮಾಡಿಕೊಟ್ರೆ ಮಕ್ಕಳಾಗಲಿ ದೊಡ್ಡವರಾಗಲಿ ಹೊರಗಡೆ ತಿನ್ನೋದೇ ಬಿಡ್ತಾರೆ, ಅಷ್ಟು ರುಚಿಯಾಗಿರ್ತೈತಿ. ಸೊ ನಾವು ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಮೊಮೋಸ್ ಒಟ್ಟು ಡ್ರೈ ಆಗಿಲ್ಲ, ಸ್ವಲ್ಪ ಜ್ಯೂಸಿ ಆಗಿರ್ತೈತಿ, ತಿನ್ನಕ್ಕಂತೂ ಭಾಳ ರುಚಿಯಾಗಿರ್ತೈತಿ. ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.